ಹೆಲ್ದಿಯಾಗೂ ಇರಬೇಕು, ಹಾಗೆ ರುಚಿಕರವಾಗಿರಬೇಕು ಅಂತ ಒಳ್ಳೆ ಕಾಂಬಿನೇಷನ್ ಇರುವಂಥ ಒಂದು ಅದ್ಭುತವಾದ ರೆಸಿಪಿ. ತುಂಬಾ ಸಿಂಪಲ್ ಮಾಡ್ಕೊಳ್ಳೋದು. ಒಂದು 10ರಿಂದ 15 ನಿಮಿಷ ಟೈಮ್ ಇತ್ತು ಅಂದರೆ ನೈಟ್ ಡಿನ್ನರ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಸಿಂಪಲ್ಲಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಸೋರೆಕಾಯಿ ಅಕ್ಕಿ ತರಿ ಬಳಸ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಾದ ರೆಸಿಪಿ. ಇದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಅದ್ಭುತವಾದ ಹುರ್ಗಡ್ಲೆ ಚಟ್ನಿ. ಕಾಯಿ ತುರಿ ಏನು ಹಾಕಿಲ್ದಿರೋದ್ರಿಂದ ತುಂಬಾ ಬೇಗ ಆಗುತ್ತೆ, ಆಮೇಲೆ ತುಂಬಾ ರುಚಿಯಾಗಿರುತ್ತೆ ಎರಡೂ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸಬ್ರಾಗಿದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಎಳೆ ಸೋರೆಕಾಯಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡು ತುರ್ಕೋಬೇಕಾಗತ್ತೆ. 1 ಕಪ್ ಆಗೋಷ್ಟು ನಾನು ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಸೋರೆಕಾಯಿ, ಆದರೆ ತುಂಬ ಜನ ಇದನ್ನು ಅವಾಯ್ಡ್ ಮಾಡ್ತಾರೆ. ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ಸೋರೆಕಾಯಿನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ತರಿನ ತೊಗೋಬೇಕು. ಇದು ಹುರಿದಿಲ್ಲ, ಹಾಗೇ ತೊಗೊಂಡಿರೋದು, ಹುರಿಯೋದು ಬೇಕಿಲ್ಲ. ಇದು 1 ಕಪ್ ಸೋರೆಕಾಯಿಗೆ 1 ಕಪ್ಪು ಅಕ್ಕಿ ತರಿ ಹಾಕ್ಕೊಂಡಿದ್ದೀನಿ. ಸರಿ ಸಮ ತೊಗೊಳ್ಳಿ, ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೊಳ್ಳಿ. 3/4 ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಇಷ್ಟೇ ಸಾಮಗ್ರಿ ಬೇಕಾಗಿರೋದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಿಮಗೆ ನೆನೆಯಕ್ಕೆ ಬಿಡಬೇಕು. ಇಲ್ಲಿ ಸ್ವಲ್ಪ ಗಟ್ಟಿನೇ ಇರಬೇಕು. ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿರೋದ್ರಿಂದ, ಅದೇ ನೀರಲ್ಲೇ ನೆನೆಯುತ್ತೆ, ಸಾಕಾಗತ್ತೆ. ನಾವು ಮುಂಚೆನೇ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ತುಂಬ ನೀರು ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿನೇ ಈ ಥರ ಕಲಸಿಡಬೇಕಾಗತ್ತೆ. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿರೋ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಒಂದನ್ನು ಮರೆಯೋಕ್ಕೆ ಹೋಗಬೇಡಿ, ಇಲ್ಲಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಆಮೇಲೆ ಬೇಕಿದ್ರೆ ನೀರು ಸೇರಿಸ್ಕೋಬೋದು. ಇಲ್ಲಿ ಒಂದು 10 ಬೆಳ್ಳುಳ್ಳಿ, ಒಂದು 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಒಂದು ಸ್ವಲ್ಪ ಹಸಿ ವಾಸನೆ ಹೋದ ಮೇಲೆ 1 ಕಪ್ ಆಗುವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಸಾಮಗ್ರಿಗಳೇನು ಬೇಕಿಲ್ಲ ಇದಕ್ಕೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಸಾಮಗ್ರಿಗಳು ಬೇಕಿರೋದು. ಒಂದು 2 ನಿಮಿಷ ಹುರಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು, ಅಷ್ಟೇ ಬೇಕಿರೋದು. ಇದು ತುಂಬಾ ಬೇಗ ಆಗುತ್ತೆ. ಒಂದು ಸಿಂಪಲ್ ಆಗಿರೋ ಒಗ್ಗರಣೆ, ಸಾಸಿವೆ, ಎಣ್ಣೆ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ತಣ್ಣಗಾದ್ಮೇಲೆ ರುಬ್ಕೊಂಡ್ಮೇಲೆ ಇದನ್ನು ಅದಕ್ಕೆ ಹಾಕ್ಕೋಬೇಕಷ್ಟೆ. ಇಲ್ಲಿ ಒಂದು 10 ನಿಮಿಷ ಆಗೋಷ್ಟು ನೆಂದಿದೆ ಇದು. ನೀವೇ ನೋಡ್ಬೋದು ನೀರು ಎಷ್ಟು ಬಿಟ್ಕೊಂಡಿದೆ ಇದು ಅಂತ. ತುಂಬ ಜಾಸ್ತಿ ಬಿಟ್ಕೊಳ್ಳುತ್ತೆ ಸೋರೆಕಾಯಿ, ಅದಕ್ಕೆ ನಾನು ಫಸ್ಟೇ ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಒಂದು 3/4 ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು. ಈ ಥರ ಇಡ್ಲಿ ಪಾತ್ರೆಗೆ ಲೈಟಾಗಿ ಎಣ್ಣೆ ಸವರ್ಕೊಂಡು, ಇಲ್ಲಿ ನಿಮಗೆ ಇಡ್ಲಿ ಹಿಟ್ಟಿನ ಥರ ಏನೂ ಇರೋಲ್ಲ, ಇದು ಹಿಟ್ಟು ಥರ ಸೋರೆಕಾಯಿ ಹಾಕಿರೋದ್ರಿಂದ ಈ ಥರ ನೀಟಾಗಿ ಎಲ್ಲ ಶೇಪ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಕೋಬೇಕು. ತುಂಬಾ ಸಿಂಪಲ್. ಒಂದು 10ರಿಂದ 15 ನಿಮಿಷ ಟೈಮ್ ಇತ್ತು ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ ಅಷ್ಟೇ ಇದು. ಇಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಇದನ್ನು ಪ್ಲೇಟ್ನ ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಹಬೆನಲ್ಲಿ ಇದನ್ನು ಬೇಯೋಕೆ ಇಟ್ಕೋಬೇಕು. ಇದು ಒಂದು 10 ನಿಮಿಷ ಬೇಯುವಷ್ಟರಲ್ಲಿ ನೀವು ಹುರಿದಿಟ್ಕೊಂಡಿರೋ ತಣ್ಣಗಾಗಿರುತ್ತೆ. ಆ ಚಟ್ನಿ ರುಬ್ಕೊಳ್ಳೋ ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ ನಮಗೆ. ನೀವೇ ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಅದ್ಭುತವಾಗಿರುತ್ತೆ. ರವೆ ಹುರ್ಕೊಳ್ಳೋದಾಗಲಿ ಸೋಡಾ ಹಾಕೋದಾಗಲಿ ಏನೂ ಬೇಕಿಲ್ಲ. ಒಂದು 10 ನಿಮಿಷದಲ್ಲಿ ನಿಮಗೆ ರೆಡಿ ಆಗೋಗುತ್ತೆ. ಎರಡೂ ಒಟ್ಟಿಗೆ ಮಾಡ್ಕೋಬೋದು. ನೈಟ್ ಡಿನ್ನರ್ಗೆ, ಕೆಲ್ಸಕ್ಕೆ ಹೋಗೋರಿಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬಾ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿ. ಒಂದು 10ರಿಂದ 15 ನಿಮಿಷ ಟೈಮ್ ಇತ್ತು ಅಂದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಹುರಿಯೋದಾಗಲಿ ಸೋಡಾ ಹಾಕೋದಾಗಲಿ ಏನೂ ಬೇಕಿಲ್ದಿರೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೋಬೋದಾದಂಥ ಒಂದು ಅದ್ಭುತವಾದ ರೆಸಿಪಿ. ಲಂಚ್ ಬಾಕ್ಸ್, ಡಿನ್ನರ್, ಬ್ರೇಕ್ಫಾಸ್ಟ್, ಡಯಾಬಿಟಿಕ್ ಫ್ರೆಂಡ್ಲಿ ಯಾವುದಕ್ಕೆ ಬೇಕಾದ್ರೂ ಹೊಂದ್ಕೊಳ್ಳೋವಂಥ ಒಂದು ಅದ್ಭುತವಾದ ರೆಸಿಪಿ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ನಮಸ್ತೆ.